ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆನ್ನೋದು ನಮ್ಮ ಕಾರ್ಯಕರ್ತರ ಬಯಕೆ. ಆ ಶುಭಗಳಿಗೆ ಶೀಘ್ರ ಬರುತ್ತೆ ಅನ್ನೋ ನಂಬಿಕೆ ಇದೆ. ಡಿಸಿಎಂ ಪರ ಬ್ಯಾಟ್ ಬೀಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹುಳಿ. ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸುಮ್ಮನಿರಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಕಿವಿಮಾತು. ಸಿಎಂ ಸ್ಥಾನದ ವಿಚಾರದಲ್ಲಿ ಸದ್ಯದ ಪರಿಸ್ಥಿತಿಯ ಮನವರಿಕೆ. ಸಿಎಂ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ನಾನೇನೇ ಮಾತಾಡಿದ್ರೂ ಪಕ್ಷಕ್ಕೆ ಹಾನಿಯಾಗುತ್ತೆ. ಹೀಗಾಗಿ ನಾನು ಏನು ಮಾತಾಡಲ್ಲ ಎಂದ ಸಚಿವ ರಾಮಲಿಂಗಾರೆಡ್ಡಿ. ಬಿಎನ್ಪಿ ಗೆಲುವಿಗೆ ಶುಭ ಕೋರಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವ ಬಾಂಗ್ಲಾಗೆ ಭಾರತದ ಬೆಂಬಲ ಇರುತ್ತೆ. ದ್ವಿಪಕ್ಷೀಯ ಸಂಬಂಧ ಬಲಪಡಿಸಲು ಎದುರು ನೋಡ್ತಿದ್ದೇನೆ ಎಂದ ನಮೋ. ಶಾಸಕ ಭೈರತಿ ಬಸವರಾಜ್ ಬಂಧಿಸಿದ ಪೊಲೀಸರು. ನ್ಯಾಯಾಧೀಶರ ಎದುರು ಹಾಜರುಪಡಿಸಲು ಸಿದ್ಧತೆ. ರಿಮ್ಯಾಂಡ್ ಅರ್ಜಿ ಸಲ್ಲಿಸಿ ವಿಚಾರಣೆಗಾಗಿ ತಮ್ಮ ವಶಕ್ಕೆ ನೀಡುವಂತೆ ಮನವಿಗೆ ತಯಾರಿ. ಕೊಲೆಗೂ ಮುನ್ನ ಜೀವ ಬೆದರಿಕೆಯ ದೂರು ಕೊಟ್ಟಿದ್ದ ಬಿಕ್ಲು ಶಿವ. ಭೈರತಿ ಬಸವರಾಜ್ ಅಂಡ್ ಗ್ಯಾಂಗ್ ವಿರುದ್ಧ ದೂರು. ಕಂಪ್ಲೇಂಟ್ ಕೊಟ್ಟ 4 ತಿಂಗಳ ಬಳಿಕ ಶಿವಕುಮಾರ್ ಮರ್ಡರ್. ಈ ಸಾಕ್ಷ್ಯಗಳನ್ನ ಇಟ್ಕೊಂಡೇ ಭೈರತಿ ಬಸವರಾಜ್ ಅರೆಸ್ಟ್. A1 ಜಗ್ಗನ ಪರಿಚಯವೇ ಇಲ್ಲ ಅಂದಿದ್ದ ಶಾಸಕ. ಭಾರತೀನಗರ ಪೊಲೀಸರ ವಿಚಾರಣೆ ವೇಳೆ ತನಿಖೆ ಹಾದಿ ತಪ್ಪಿಸೋ ಯತ್ನ. ಈಗ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದು ಅವುಗಳ ಆಧಾರದಲ್ಲಿ ವಿಚಾರಣೆಗೆ ತಯಾರಿ. ಬಿಕ್ಲು ಶಿವನ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿಗೂ ಶಾಕ್. ಅಜಿತ್ ಜಾಮೀನು ಅರ್ಜಿ ವಜಾ. ತನಿಖಾಧಿಕಾರಿಗಳ ಮುಂದೆ ಶರಣಾಗಿ ತನಿಖೆ ಎದುರಿಸಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೂಚನೆ. ಸುಪ್ರೀಂ ಕೋರ್ಟ್ನಲ್ಲೂ ಅವರ ಬೇಲ್ ರಿಜೆಕ್ಟ್ ಆಗಿತ್ತು. ಸರೆಂಡರ್ ಆಗೋದು ಇಲ್ಲ ಬಂಧನಕ್ಕೆ ಒಳಗಾಗುವುದು ಇದ್ದದ್ದು ಎರಡೇ ದಾರಿ. ಭೈರತಿ ಬಸವರಾಜ್ ಬಂಧನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಹೊಸಕೋಟೆ ಬಳಿ ಅಪಘಾತದಲ್ಲಿ ಮೃತಪಟ್ಟ 6 ಮಂದಿ ವಿದ್ಯಾರ್ಥಿಗಳು. ಬೈಕ್ ಸವಾರ ಗಗನ್ ಮಾತ್ರ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಗಳಲೆ ರೋಗದಿಂದ ಮೃತಪಟ್ಟ ನೀಲಗಾಯಿ ಪ್ರಾಣಿ. ಗದಗದ ಮೃಗಾಲಯಕ್ಕೆ 21 ದಿನಗಳ ಕಾಲ ಲಾಕ್ಡೌನ್. ಅರಣ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮ. 200ಕ್ಕೂ ಹೆಚ್ಚು ಸಸ್ಯಾಹಾರಿ ಪ್ರಾಣಿಗಳಿಗೆ ಕ್ವಾರಂಟೈನ್. ₹1,162 ಕೋಟಿ ಬಿಲ್ ಪಾವತಿ ಬಾಕಿ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ದಕ್ಷಿಣ ಕನ್ನಡದ ಗುತ್ತಿಗೆದಾರರು. ಬೆಳ್ತಂಗಡಿ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕಾಮಗಾರಿ ಸ್ಥಗಿತ. ಚಿಕ್ಕಬಳ್ಳಾಪುರದಲ್ಲಿ ರೈತನ ಬಾಳೆ ತೋಟ ಕಡಿದು ಹಾಕಿದ ದುರುಳರು. ಬೆಳೆದು ನಿಂತಿದ್ದ 3,000ಕ್ಕೂ ಹೆಚ್ಚು ಬಾಳೆ ಗಿಡಗಳು ನಾಶ. ಲಕ್ಷಾಂತರ ರೂಪಾಯಿ ನಷ್ಟ. ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಇಂದಿನಿಂದ 3 ದಿನಗಳ ಕಾಲ ಐತಿಹಾಸಿಕ ಹಂಪಿ ಉತ್ಸವ. ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯರಿಂದ ಉದ್ಘಾಟನೆ. ನಟ ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಗಣೇಶ್ ಸೇರಿದಂತೆ ಹಲವರು ಭಾಗಿ. ಲೂಸ್ ಮಾದ ಯೋಗಿ 50ನೇ ಸಿನಿಮಾದ ಟೀಸರ್ ರಿಲೀಸ್. ಕಿಂಗ್ ಚಿತ್ರದಲ್ಲಿ ರಕ್ತದೋಕುಳಿಯಲ್ಲಿ ಮಿಂದೆದ್ದ ಯೋಗೇಶ್. ಶಿವಣ್ಣ, ವಿಜಯ್ ಸೇತುಪತಿ ಸೇರಿದಂತೆ ಹಲವರಿಂದ ಶುಭ ಹಾರೈಕೆ. ಫೆಬ್ರವರಿ 22ಕ್ಕೆ ಡಿವೈನ್ ಸ್ಟಾರ್ ಹೊಸ ಸಿನಿಮಾದ ಮುಹೂರ್ತ. ಹನುಮಾನ್ ಸಿನಿಮಾ ಸೀಕ್ವೆಲ್ ಜೈ ಹನುಮಾನ್ ಶೂಟಿಂಗ್ಗೆ ಭರದ ಸಿದ್ಧತೆ. ಹಂಪಿಯಲ್ಲಿ ನಡೆಯಲಿರುವ ಅದ್ಧೂರಿ ಮುಹೂರ್ತ ಸಮಾರಂಭ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.